ನನಗೂ ಇದು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಭಾಳ ಆಸೆ ರೀ. ಆದರೆ ಏನು ಗೊತ್ತೇನ್ರಿ, ಪ್ರಾಡಕ್ಟ್ ತೊಗೊಳಲ್ಲ ಅಂತ ಹೇಳಂಗಿಲ್ಲ ರೀ. 108 ಪ್ರಾಡಕ್ಟ್ ತೊಗೋತೀನಿ ರೀ. ಹಚ್ಕೊಳ್ಳೋದು ಇಲ್ಲ ಅಂತ ಹೇಳಂಗಿಲ್ಲ ರೀ. ಹಚ್ಕೋತೀನಿ ರೀ. ಎಷ್ಟು ದಿನ ಕೇಳಿರಿ, ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಭಾಳ ಅಂದ್ರೆ 3 ದಿನ ರೀ. 4ನೇ ದಿನ ನನ್ನ ಮಗನಿಗೆ ಆಟ ಸಾಮಾನ್ಯಾಗ ಇರ್ತದೆ ರೀ ಅದು ಯಾಕೋ ಏನೋ ರೀ, ನಂಗೆ ಒಟ್ಟು ಅದ್ರ ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡೋಕ್ಕಾಗತ್ತಿಲ್ಲ. ಒಟ್ಟು ಅದು ಏನಂದ್ರೆ ಅದು ಒಂಥರ ಲೇಝಿ ಫೆಲ್ಲೋ ಆಗಿಬಿಟ್ಟು ಅನ್ಸಾತೈತೆ ರೀ. ನನಗೂ ಭಾಳ ಇಷ್ಟ ರೀ ಅದೆಲ್ಲ ಮಾಡೋಕೆ. ಬಟ್ ನಾ ಮೊದಲು ಹಚ್ಕೋಬೇಕಲ್ರಿ. ನಾನು ಒಂದು 5-6 ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡಿದಾಗ ಫೇಕ್ ರಿವ್ಯೂ ಕೊಟ್ಟಿನಿ ರೀ. ಅದು ಯಾವುದದು ಬಾಯಾಗ ಹೆಸರು ಬರಾಕತ್ತಿಲ್ಲ ರೀ. ಸರಿಯಾಗಿ ಮಾತಾಡೋದು ಕಲ್ತ ಮೇಲೆ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು. ಹಂಗೆ ನೋಡೋಕೆ ನಿಂತರ ವೈಟ್ ಟೋನ್ ಪೌಡ್ರ್ ಮತ್ತು ಅದೇನೋ ವೈಟ್ ಟೋನ್ ಕ್ರೀಮ್ ಬಗ್ಗೆ ಅನ್ಸುತ್ತೆ ರೀ. ಅದು ನಿಜವಾಗ್ಲೂ ಹೇಳ್ತೀನಿ ರೀ, 2 ದಿನ ಹಚ್ಕೊಂಡ್ರಿ. ಅದ್ರ ಬಗ್ಗೆ ನಾನು ರಿವ್ಯೂ ಕೊಟ್ಟು ವಿಡಿಯೋ ಮಾಡೀನಿ ರೀ. ಅದಕ್ಕೆ ಎಷ್ಟೋ ವ್ಯೂಸ್ ಬಂದಾವ್ರಿ. ಅದನ್ನೆಲ್ಲ ನೋಡಿ ಅನಿಸ್ತೈತಿ ಜಗತ್ತಿನಾಗ ಸುಳ್ಳು ರಿವ್ಯೂ ಕೊಟ್ಟು ವ್ಯೂಸ್ ಬರ್ತಾವಂತ ಅನ್ಸಾತ್ಬಿಟ್ಟೈತಿ. ಹಾಗಾಗಿ ನಾನು ಹಿಂಗೆ ಮಾಡಿ ನಮ್ಮ ತಮ್ಮನ ಕೈಲೇ ಕಸ್ಕೊಂಡು ಒಂದು ಕ್ರೀಮ್ ತಂದ್ರೆ, ಯಾಕಂದ್ರೆ ಅವ ಭಾಳ ಏನಂತಾರೆ ಸ್ಕಿನ್ ಕೇರ್ ಮಾಡ್ತಾನೆ ರೀ. ನಮ್ಮ ತಂಗಿ ಬಲ್ಲಿ ಒಂದು ಸ್ವಲ್ಪ, ನಮ್ಮ ತಮ್ಮಗೂ ಒಂದು ಸ್ವಲ್ಪ ಏನಾದರೂ ಏನರ ಹಚ್ಕೊಳ್ಳೋದು ಕೊಡ್ರಿ ಅಂತ ತರ್ತೀನಿ ರೀ. ಯಾವುದೂ ಏನು ಭಾಳ ಸೀರಿಯಸ್ ಆಗಿ ಹಚ್ಕೊಳ್ಳೋರಂಗೆ 2 ದಿನ ಹಚ್ಕೋತೀನಿ ರೀ. 3ನೇ ದಿನಕ್ಕೆ ಬೇಸರ ಮುಗೀತು. ನೆಕ್ಸ್ಟ್ ಟೈಮ್ ಹೋದಾಗ ತೋರಪ್ಪ ನಿಮ್ಮ ಪ್ರಾಡಕ್ಟ್ ನೀವು ಅಂತ ಕೊಟ್ಟು ಬಿಡ್ತೀವಿ. ಅಮೆಝಾನ್ದವ್ರಿಗೆ ಕನ್ಫ್ಯೂಸ್ ಆಗಿರ್ಬೇಕು, ಎಟ್ಟರ ಆರ್ಡ್ರ್ ಮಾಡ್ತಾಳಪ್ಪ ಈಕಿ, ಒಂದು ತಿಂಗಳನ್ಯಾಗ ಎಟ್ಟರ ಕ್ರೀಮ್ ಹಚ್ಕೋತಾಳ ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ ರೀ, ಆ ಕ್ರೀಮ್ಗಳು ಡಸ್ಟ್ಬಿನ್ನಿಗೆ. ನನ್ನ ಹಸ್ಬೆಂಡಿಗೆ ಒಂದು ಕ್ರೀಮ್ ಆರ್ಡ್ರ್ ಮಾಡತ್ತೆ OTP ಹೇಳಂದ್ರೆ ನನ್ನ ಹಸ್ಬೆಂಡ್ OTP ಹೇಳೋಕೆ ತಮ್ಮಲ್ಲಿ ನಗ್ತಾನೆ ರೀ. ಅದನ್ನು ಹಚ್ಕೊಳ್ಳೋದೇ ಇಲ್ಲ, ತರಿಸಿ ನನ್ನ ರೊಕ್ಕ ಯಾಕೆ ಹಾಳು ಮಾಡ್ತೀಯ ಅಂತ. ಹಂಗಾಗೈತೆ ರೀ ಇದು ನನ್ನ ವ್ಯಥೆ. ಏನು ಮಾಡೋದು ಹೇಳ್ರಿ. ಇಷ್ಟು ಬ್ಯಾಸ್ರ ಯಾರಿಗಾರು ಅದ ನಂಗೈತೆ ರೀ. ಯಪ್ಪ, ನನಗೆ ನಮ್ಮ ಮಮ್ಮಿನೂ ಎಷ್ಟು ಸಲ ಬಿದ್ದಾಳೆ, ಏನು ರೆಡಿ ಆಗೋದಿಲ್ಲ, ಏನು ಅದು ಯಾಕಂತೆ ಗೊತ್ತಿಲ್ಲ. ಒಂದು ಸ್ವಲ್ಪ ಇಂಟ್ರೆಸ್ಟ್ ಹಂಗಂತೆ ಮೊದಲು ಹಿಂಗೆ ಇರಲಿಲ್ಲ ರೀ. ಸ್ವಲ್ಪ ಕಾಲೇಜ್ನಾಗ ಬೆಟ್ರ್ ಇದ್ನಂತ ಅನ್ಕೋತೀನಿ ನಾನು. ಈಗ ಯಾಕೆ ಹಿಂಗೆ ಏನು ಅದು 2 ಮಕ್ಕಳು ನಡೆದಾಗಿರ್ಬೇಕು. ಅದೇನೋ ಅಂತಾರಲ್ಲ ರೀ, ದನ ಕಾಯೋದು ಪಾಡೆ 2 ಮಕ್ಕಳನ್ನ ಬೆಳೆಸೋದು ಹತ್ತಾಗ್ಯದ ಹಣೆ ಬರ. ಇರಲಿ ಬಿಡ್ರಿ, ನಾನು ಗ್ರ್ಯಾಜುಯೇಟೇ ಅನ್ಸಲ್ಲಾಗೇನು, ಹಂಗೆ ಆಗಿಬಿಟ್ಟೈತಿ ಸಿಚುವೇಶನ್. ನೆಕ್ಸ್ಟ್ ನಾಳೆ ಭೇಟಿ ಆಗಮ್ರಿ ನಮ್ಮ ವ್ಯಥೆ ಕಥೆ ಜೊತೆ. ಥ್ಯಾಂಕ್ ಯು.